ಹಾಯ್, ಹಲೋ, ನಮಸ್ಕಾರ. ಒಂದು ತಿಂಗಳ ಒಪ್ಪಂದ ಭಾಗ 8. ನೀವು ಊಹೆ ಮಾಡದ ತಿರುವು. ವಿರಾಟ್ ತನ್ನ ನೋವನ್ನೆಲ್ಲ ಮರೆತು ಎದ್ದು ನಿಂತ. ಅವನ ಕಣ್ಣುಗಳಲ್ಲಿ ಈಗ ಸಾಕ್ಷಾತ್ ಗಾಳಿಯ ಆವೇಶ ಇತ್ತು. ಮಾಯಾಳ ಮೈಮೇಲೆ ಒಂದೇ ಒಂದು ಕೂದಲು ಕೂಡ ಬೀಳಬಾರದು. ಅಭಿಷೇಕ್ ನಗುತ್ತಾ ಚಾಕುವನ್ನ ಮಾಯಾಳ ಕತ್ತಿಗೆನೆ ಒತ್ತುಬಿಟ್ಟ. ಕತ್ತಿನಿಂದ ರಕ್ತದ ಸಣ್ಣ ಗೆರೆ ಒಂದು ಹರಿಯಿತು. ಅಷ್ಟರಲ್ಲಿ ಬಂಗಲೆಯ ಮುಖ್ಯ ಬಾಗಿಲು ಹೊಡೆದು ಪೊಲೀಸರು ಒಳಗ್ ನುಗ್ತಾರೆ. ಆದರೆ ಅದೇ ಸಮಯದಲ್ಲಿ ಅಭಿಷೇಕ್ ಮಾಯಾಳನ್ನ ಎಳೆದುಕೊಂಡು ಹಿಂದಿಲಿನ ಬಾಗಿಲಿನಿಂದ ಕತ್ತಲೆಯ ಕಾಡಿನೊಳಗೆ ಓಡಿ ಹೋಗ್ತಾನೆ. ವಿರಾಟ್ ಪೊಲೀಸರನ್ನೇ ತಡೆದ್ಬಿಟ್ಟ. ತಾನೇ ಒಬ್ಬ ಚಿರತೆಯಂತೆ ಅವನ ಹಿಂದೆ ಹೊಡ್ದ. ತನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಮಾಯಾಳನ್ನ ಅವನಿಂದ ಬಿಡಿಸಿಯೇ ಬಿಡಿಸ್ತೀನಿ ಅಂತ ಶಪಥವನ್ನ ಮಾಡ್ದ. ಮಳರಾಯ ಅಬ್ಬರಿಸಿದ್ದ. ಕಾಡಿನ ಮರಗಳ ನಡುವೆ ಗಾಳಿಯು ಭೀಕರವಾಗಿ ಸೀಟಿ ಹೊಡಿತಾ ಇತ್ತು. ಅಭಿಷೇಕ್ ಮಾಯಾಳ ಕೈಯನ್ನ ಕ್ರೂರವಾಗಿ ಎಳೆದುಕೊಂಡು ಮುಳ್ಳಿನ ಪೊದೆಗಳ ನಡುವೆ ನುಗ್ತಾ ಇದ್ದ. ನೋವು ಮಾಡಬೇಡ ಅಭಿಷೇಕ್, ಬಿಡು ನನ್ನನ್ನ, ನಂಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಮಾಯಾ ಗೋಳಾಡ್ತಿದ್ಲು, ಅಳ್ತಿದ್ಲು. ಅವನಿಗೆ ಸ್ವಲ್ಪವೂ ಕೂಡ ಕನಿಕರ ಇರಲೇ ಇಲ್ಲ. ಅವನ ಕಣ್ಣಲ್ಲಿ ಈಗ ಪ್ರೀತಿಯ ಬದಲಿಗೆ ದೆವ್ವದಂತಹ ಹುಚ್ಚುತನ, ಕೋಪ, ಮೊಂಡುತನ ಅನ್ನೋದು ಎದ್ದು ಕಾಣ್ತಾ ಇತ್ತು. ಸುಮ್ಮನೆ ಬಾ ಮಾಯಾ, ಆ ವಿರಾಟ್ ಸಿಂಘನಿಯ ಹಣದ ಮೇಲೆ ನಾನು ಕಣ್ಣಿಟ್ಟಿದ್ದೆ. ಆದ್ರೆ ಅವನು ನಿನ್ನನ್ನೇ ಪ್ರೀತಿಸಲು ಶುರು ಮಾಡ್ಕೊಬಿಟ್ನಲ್ಲ. ಈಗ ನೀನು ನನಗೆ ಸಿಗದಿದ್ರೆ ಅವನು ನಿನ್ನನ್ನ ನೋಡ್ಲೇಬಾರದು ಎಂದು ಅವನು ವಿಕಟವಾಗಿ ಕಿರುಚಿದ್ದ. ಅತ್ತ ವಿರಾಟ್ ರಕ್ತ ಸುರಿಯುತ್ತಿದ್ದ ತನ್ನ ಭುಜವನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಮಾಯಾಳ ಚೀರಾಟ ಕೇಳಿದ ದಿಕ್ಕಿನಲ್ಲಿ ಓಡ್ತಾ ಓಡ್ತಾ ಬರ್ತಾ ಇದ್ದಾನೆ. ಅವನ ಕಣ್ಣು ಮಂಜಾಗ್ತಾ ಇದ್ದಾವೆ, ತಲೆ ಸುತ್ತುತ್ತಾ ಇದೆ. ಆದ್ರೆ ಮನಸ್ಸಿನಲ್ಲಿದ್ದ ಒಂದೇ ಒಂದು ಆಟ, ಏನಾದ್ರೂ ಮಾಡಿ ತನ್ನ ಹೆಂಡತಿ ಮಾಯಾಳನ್ನ ಆ ಕಿರಾತಕನಿಂದ ಉಳಿಸಲೇಬೇಕು. ಕಾಡಿನ ಮಧ್ಯಭಾಗದಲ್ಲಿದ್ದ ಒಂದು ಹಳೆಯ ಪಾಳು ಬಿದ್ದ ಕಟ್ಟಡದ ಹತ್ತಿರ ಅಭಿಷೇಕ್ ಮಾಯಾಳನ್ನ ತಳ್ಳಿದ್ದ. ಮಾಯಾ ಕೆಸರಿನಲ್ಲಿ ಬಿದ್ಲು. ಅಭಿಷೇಕ್ ಚಾಕುವನ್ನ ಹಿರಿದು ಅವಳ ಹತ್ತಿರ ಬರುತ್ತಿದ್ದಂತೆ ಹಿಂದೆಯಿಂದ ಒಂದು ಜೋರಾದ ಗರ್ಜನೆ ಕೇಳಿಸ್ತು. ಅಭಿಷೇಕ್ ಅಂತ ವಿರಾಟ್ ಒಬ್ಬ ಗಾಯಗೊಂಡ ಸಿಂಹದಂತೆ ಅವನ ಮೇಲೆ ಎರಗಿದ್ದ. ಈ ಬಾರಿ ಫೈಟ್ ಕೇವಲ ಹೊಡೆದಾಟವಾಗಿರಲಿಲ್ಲ, ಅದು ಸಾವು ಬದುಕಿನ ಹೋರಾಟವೇ ಆಗಿತ್ತು. ಇಬ್ಬರೂ ಕೆಸರಿನಲ್ಲಿ ಹೊರಳಾಡ್ತಾ ಇದ್ರು. ಅಭಿಷೇಕ್ ಚಾಕುವಿನಿಂದ ವಿರಾಟ್ನ ಹೊಟ್ಟೆಗೆ ಇರಿಯಲು ಹೋಗ್ತಾ ಇದ್ದಾನೆ. ಮಾಯಾ ಅಲ್ಲೇ ಇದ್ದ ಒಂದು ದೊಡ್ಡ ಮರದ ಕೊಂಬೆಯನ್ನ ಎತ್ತಿ ಅಭಿಷೇಕ್ನ ತಲೆಗೆ ಜೋರಾಗಿ ಹೊಡೆದ್ಲು. ಅಭಿಷೇಕ್ ಕ್ಷಣಕಾಲ ತಬ್ಬಿಬ್ಬಾದ. ಆ ಸಮಯವನ್ನ ಬಳಸ್ಕೊಂಡಂತಹ ವಿರಾಟ್ ಅವನ ಕೈಯಲ್ಲಿದ್ದಂತಹ ಚಾಕುವನ್ನ ತೆಗೆದು ಎಸಿತಾನೆ. ಅವನ ಮೇಲೆ ಮುಷ್ಟಿ ಮಾಡಿ ಪ್ರಹಾರ ನಡೆಸ್ತಾನೆ. ಪ್ರತಿ ಏಟಿಗೂ ವಿರಾಟ್ ತನ್ನ ಇಷ್ಟು ದಿನದ ನೋವನ್ನ ಹೊರ ಹಾಕ್ತಿದ್ದಂತೆ ತೋರ್ತಾ ಇತ್ತು. ಅವನು ಜೋರಾಗಿ ಗರ್ಜಿಸ್ತಾ ಇದ್ದ. ನನ್ನ ಮಾಯಾಳ ಕಣ್ಣಲ್ಲಿ ನೀರನ್ನ ತರಿಸ್ತೀಯಾ? ಅವಳ ಅಪ್ಪನಿಗೆ ವಿಷವನ್ನ ಕೊಡ್ತೀಯಾ? ವಿರಾಟ್ನ ಧ್ವನಿಯಲ್ಲಿ ಆಕ್ರೋಶ ಅನ್ನೋದು ಜೋರಾಗಿ ಅಡಗಿತ್ತು. ಕೊನೆಗೂ ಪೊಲೀಸರು ಸ್ಥಳಕ್ಕೆ ತಲುಪಿದ್ರು. ಅಭಿಷೇಕ್ನನ್ನ ಬೇಡಿ ಹಾಕಿ ಎಳೆದುಕೊಂಡು ಹೋದ್ರು. ವಿರಾಟು ಕೂಡ ಸುಸ್ತಾಗಿ ಕೆಸರಿನಲ್ಲೇ ಕುಸ್ತು ಬಿದ್ದ. ಮಾಯಾ ಓಡಿ ಬಂದು ಅವನ ತಲೆಯನ್ನ ತನ್ನ ಮಡಿಲಲ್ಲಿಟ್ಕೊಂಡ್ಲು. ವಿರಾಟ್, ವಿರಾಟ್, ಕಣ್ಬಿಡು ವಿರಾಟ್, ಪ್ಲೀಸ್ ನನ್ನನ್ನು ಬಿಟ್ಟು ಹೋಗ್ಬೇಡಿ ಎಂದು ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದ್ಲು. ವಿರಾಟ್ ಮೆಲ್ಲನೆ ಕಣ್ಣನ್ನ ಬಿಟ್ಟ. ಮಾಯಾಳ ಕೆನ್ನೆ ಮೇಲಿದ್ದ ಕಣ್ಣೀರನ್ನ ಒರೆಸ್ದ. ಅಪ್ಪ, ಅಪ್ಪನಿಗೆ ಫೋನ್ ಮಾಡು, ಅವರು ಹುಷಾರಿದ್ದಾರಾ ಅಂತ ಮೊದಲಿಗೆ ತೋರ್ಸು ಅಂತ ತೊದಲಿದ್ದ. 3 ತಿಂಗಳ ನಂತರ ಕರ್ನಾಟಕದ ಒಂದು ಸುಂದರವಾದ ಬೆಟ್ಟದ ಮೇಲಿರುವ ರೆಸಾರ್ಟು. ಸೂರ್ಯ ಮುಳುಗುತ್ತಿದ್ದ ಸಮಯ. ಮಾಯಾಳ ತಂದೆ ದಿನೇಶ್ ಈಗ ಸಂಪೂರ್ಣವಾಗಿ ಗುಣಮುಖರಾಗಿದ್ರು. ವಿರಾಟ್ ಸರಿಯಾದ ಸಮಯದಲ್ಲಿ ಸರಿಯಾದ ಡಾಕ್ಟರ್ಗಳನ್ನ ನೇಮಿಸಿ ಅವರಿಗೆ ನೀಡುತ್ತಿದ್ದ ವಿಷದ ಪ್ರಭಾವವನ್ನ ತೆಗೆಸಿದ. ದಿನೇಶ್ ದೂರದಲ್ಲಿ ಕುಳಿತು ಹಸಿರನ್ನ ನೋಡುತ್ತಾ ನಗಾಡ್ತಾ ಇದ್ದಾರೆ. ವಿರಾಟ್ ಮಾತ್ರ ಬಂಗಲೆಯ ಬಾಲ್ಕನಿಯಲ್ಲೇ ನಿಂತಿದ್ದ. ಅಷ್ಟರಲ್ಲಿ ಮಾಯಾ 2 ಕಪ್ ಕಾಫಿಯನ್ನ ಹಿಡಿದು ಬಂದ್ಲು. ಈಗ ಅವಳ ಮುಖದಲ್ಲಿ ಯಾವುದೇ ಭಯ ಇರಲಿಲ್ಲ, ಬರೀ ಕೇವಲ ನೆಮ್ಮದಿ ಇತ್ತು. ಅವಳು ಕಾಫಿ ಕಪ್ಪನ್ನ ನೀಡಿ ವಿರಾಟ್ನ ಪಕ್ಕದಲ್ಲೇ ನಿಂತ್ಕೊಂಡ್ಬಿಟ್ಲು.
ವಿರಾಟ್ ಅವಳ ಕಡೆ ತಿರುಗಿ, ಈಗಲೂ ನಾನೇನು ನಿನಗೆ ಹಿಟ್ಲರ್ ಥರ ಏನಾದರೂ ಕಾಣ್ತಾ ಇದ್ದೀನಾ ಅಂತ ಪ್ರಶ್ನೆ ಮಾಡಿ ತಮಾಷೆನ ಮಾಡೋಕ್ಕೆ ಶುರು ಮಾಡ್ತಾನೆ. ಮಾಯಾ ಕಾಫಿಯನ್ನು ಹೀರುತ್ತಾ ನಸುನಗುತ್ತಾ, ಹೌದು, ನೀವು ನನಗೆ ಹಿಟ್ಲರ್ ಥರಾನೇ, ಆದರೆ ನೀವು ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಸ್ವೀಟ್ ಸ್ವೀಟ್ ಹಿಟ್ಲರ್ ಅಂತ ಅಂದ್ಲು. ವಿರಾಟ್ ಮಾಯಾಳ ಕೈಯನ್ನು ಹಿಡಿದುಕೊಂಡು, ನೋಡು ಮಾಯಾ, ಅದು ಬಾಗಿಲಲ್ಲಿ ನಾನು ಮುತ್ತು ಕೊಡಲು ಬಂದು ಹಿಂದೆ ಸರಿದಿದ್ದು ಪ್ರೀತಿ ಇಲ್ಲದಕ್ಕಲ್ಲ, ನಿನ್ನ ಕಣ್ಣಲ್ಲಿ ಅಂದು ಕಂಡ ನೋವು ನನ್ನನ್ನು ತಡೆದಿತ್ತು. ಆದರೆ ಇವತ್ತು ಎನ್ನುತ್ತಾ ಅವಳ ಹತ್ತಿರ ಬಂದ. ಈ ಬಾರಿ ಕತ್ತಲೆ ಇರಲಿಲ್ಲ, ಸಂಚಿರಲಿಲ್ಲ ಅಥವಾ ಭಯ ಇರಲಿಲ್ಲ, ಕೇವಲ ಪರಿಶುದ್ಧವಾದ ಪ್ರೀತಿ ಮಾತ್ರ ಇತ್ತು. ಅವರಿಬ್ಬರೂ ಕೂಡ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡ್ರು. ಆಕಾಶದ ಕೆಂಪು ಬಣ್ಣ ಇವರ ಹೊಸ ಜೀವನದ ನಾಂದಿಗೆ ಸಾಕ್ಷಿಯಾಗಿತ್ತು. ಮಾಯಾ ಮತ್ತು ವಿರಾಟ್ ಅವರ ಜೀವನ ಈಗಷ್ಟೇ ಸುಸ್ಥಿತಿಗೆ ಬರ್ತಾ ಇದೆ ಎನ್ನುವಾಗಲೇ ಒಂದು ಅನಿರೀಕ್ಷಿತ ಘಟನೆ ನಡೆಯುತ್ತೆ. ವಿರಾಟ್ ಒಂದು ಮುಖ್ಯವಾದ ಮೀಟಿಂಗಾಗಿ ದೆಹಲಿಗೆ ಹೋಗಿದ್ದ. ಮಾಯಾ ಬಂಗಲೆಯಲ್ಲಿ ಈಗ ಒಬ್ಬಳೇ ಇದ್ದಾಳೆ. ಹಾಗಾಗಿ ವಿರಾಟ್ನ ಲೈಬ್ರರಿ ರೂಮ್ ಕ್ಲೀನ್ ಮಾಡ್ತಾ ಇದ್ದಾಗ ಅವಳಿಗೆ ಒಂದು ಹಳೆಯ ಲಾಕರ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಯಾವುದೋ ಕುತೂಹಲಕ್ಕೆ ಮಾಯಾ ವಿರಾಟ್ನ ಹುಟ್ಟಿದ ದಿನಾಂಕವನ್ನು ಪಾಸ್ವರ್ಡ್ ಆಗಿ ಹೊತ್ತು ಬಿಡ್ತಾಳೆ. ಅಚ್ಚರಿ ಎಂದರೆ ಆ ಲಾಕರ್ ಓಪನ್ ಆಗಿ ಬಿಡೋದ. ಕೊನೆಗೂ ತೆರೆದುಕೊಂಡಿತ್ತು. ಒಳಗಡೆ ಒಂದು ಸಣ್ಣದಾದ ಡೈರಿ ಮತ್ತು ಕೆಲವು ಮೆಡಿಕಲ್ ರಿಪೋರ್ಟ್ಗಳು ಕೂಡ ಇದ್ವು. ಆ ರಿಪೋರ್ಟ್ಗಳನ್ನು ಓದ್ತಾ ಇದ್ದ ಹಾಗೆ, ನೋಡ್ತಾ ಇದ್ದ ಹಾಗೆ ಮಾಯಾಳ ಕಾಲುಗಳು ನಡುಗೋಕೆ ಆರಂಭಿಸ್ತವೆ. ಅದು ಯಾರದ್ದೂ ಆಗಿರಲಿಲ್ಲ, ಅವಳ ತಂದೆಯ ರಿಪೋರ್ಟೇ ಆಗಿತ್ತು. ಅದರಲ್ಲಿ ಬರೆದಿದ್ದಂತಹ ದಿನಾಂಕಗಳಾಗಿರ್ಬೋದು, ಡಾಕ್ಟರ್ ಬರೆದಿದ್ದಂತಹ ಸೂಚನೆಗಳಾಗಿರ್ಬೋದು, ಮಾಯಾಳಿಗೆ ಬೇರೆಯದೇ ರೀತಿಯ ಕಥೆಯನ್ನ ಹೇಳ್ತಾ ಇದ್ವು. ಈ ರಿಪೋರ್ಟ್ ಪ್ರಕಾರ ಅಭಿಷೇಕ್ ವಿಷ ಕೊಡೋ ಶುರು ಮಾಡುವ ಮೊದಲೇನೆ ವಿರಾಟ್ ಸೂಚನೆಯ ಮೇರೆಗೆ ದಿನೇಶ್ಗೆ ಯಾವುದೋ ಅಜ್ಞಾತ ಇಂಜೆಕ್ಷನ್ ಅನ್ನ ನೀಡಲಾಗಿತ್ತು. ಹಾಗಾದ್ರೆ ವಿರಾಟ್ ಇದೆಲ್ಲವನ್ನ ಪ್ಲಾನ್ ಮಾಡಿದ್ನ? ಅಭಿಷೇಕ್ ಬಂದ್ರೂ ಕೂಡ ಅವನು ಅಪ್ಪನಿಗೆ ವಿಷ ಕೊಡುತ್ತಿರುವುದು ಇದೆಲ್ಲವೂ ವಿರಾಟ್ ಬರೆದಂತ ಸ್ಕ್ರಿಪ್ಟ್ ಇರಬಹುದಾ? ಮಾಯಾಳ ತಲೆಯಲ್ಲಿ ಆಲೋಚನೆಗಳ ಸುಳಿಗಾಳಿಯಂತೆ ಎದ್ವು. ಅಷ್ಟರಲ್ಲಿ ಅವಳ ಫೋನ್ಗೆ ಒಂದು ಅನ್ನೋನ್ ನಂಬರ್ನಿಂದ ವಿಡಿಯೋ ಮೆಸೇಜ್ ಕೂಡ ಬರುತ್ತೆ. ಆ ಕತ್ತಲೆಯ ಕೋಣೆಯೊಂದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ. ಅದು ಜೈಲಿನಲ್ಲಿದ್ದ ಅಭಿಷೇಕ್. ವಿಡಿಯೋದಲ್ಲಿ ಅವನು ವಿಕಟವಾಗಿ ನಗ್ತಾ ಇದ್ದಾನೆ. ಮಾಯಾ, ಮಾಯಾ, ನೀನಿನ್ನೂ ಆ ವಿರಾಟ್ನನ್ನ ನಿನ್ನ ಪ್ರೀತಿಸುವಂತಹ ಗಂಡ, ದೇವರು ಅಂತ ನಂಬ್ತಾ ಇದೀಯಾ? ಆ ದಿನ ಬಂಗಲೆಯಲ್ಲಿ ನಡೆದ ಫೈಟ್, ಆ ಚಾಕು ಸರಿತ, ಇದೆಲ್ಲವೂ ನಿನ್ನ ಮುಂದೆ ಅವನು ಸೃಷ್ಟಿಸಿದಂತಹ ಒಂದು ನಾಟಕ. ನಿನ್ನನ್ನ ಮತ್ತು ನಿನ್ನ ತಂದೆಯ ಆಸ್ತಿಯನ್ನ ಪೂರ್ತಿಯಾಗಿ ತನ್ನದಾಗಿಸ್ಕೊಳ್ಳಲು ಅವನು ನನ್ನನ್ನೇ ದಾಳವಾಗಿ ಬಳಸ್ಕೊಂಡ. ಈಗ ನಾನು ಜೈಲಿನಲ್ಲಿದ್ದೀನಿ. ಅವನು ನಿನ್ನ ಮಂಚದ ಮೇಲಿದ್ದಾನೆ. ಹುಷಾರು ಮಾಯಾ, ನಿನ್ನ ಮುಂದಿನ ಟಾರ್ಗೆಟ್ ನೀನೆ. ಮಾಯಾ ಸ್ತಬ್ಧಳಾದ್ಲು. ಅವಳಿಗೆ ತನ್ನ ಸುತ್ತಲಿನ ಗೋಡೆಗಳೇ ತನ್ನನ್ನು ನುಂಗಲು ಬರುತ್ತಿವೆಯಾ ಅಂತ ಅನ್ನಿಸ್ಬಿಡ್ತು. ಅಷ್ಟರಲ್ಲಿ ಬಂಗಲೆಯ ಮುಖ್ಯ ಬಾಗಿಲು ತೆರೆಯುವ ಶಬ್ದವಾಯಿತು. ಹಾಗೆ ಯಾರೋ ನಡೆದು ಬಿಡುತ್ತಿರುವಂತಹ ಟಕ್ ಟಕ್ ಶಬ್ದ. ಕೊನೆಗೂ ವಿರಾಟ್ ದೆಹಲಿಯಿಂದ ವಾಪಸ್ ಬಂದಿದ್ದ. ಅವನ ಹೆಜ್ಜೆ ಸದ್ದು ಮೆಟ್ಟಿಲುಗಳ ಮೇಲೆ ಕೇಳಿಸ್ತಾ ಇತ್ತು. ಮಾಯಾ ಗಾಬರಿಯಿಂದ ಡೈರಿ ಮತ್ತು ರಿಪೋರ್ಟನ್ನು ಅಲ್ಲೇ ಬಿಟ್ಟು ಬಚ್ಚಲು ಮನೆಯೊಳಗೆ ಹೋಗಿ ಅಡ್ಕೊಂಡ್ಬಿಟ್ಲು. ವಿರಾಟ್ ನೇರವಾಗಿ ಲೈಬ್ರರಿ ರೂಮ್ಗೆ ಬಂದ. ಲಾಕರ್ ತೆರೆದಿರುವುದನ್ನು ಕಂಡ. ಅವನ ಮುಖದ ಮೇಲಿದ್ದ ಆ ಸೌಮ್ಯ ಭಾವ ಒಂದು ಕ್ಷಣ ಮಾಯವಾಗಿಯೇ ಹೋಯಿತು. ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಕ್ರೂರ ಕೆಂಪು ಬಣ್ಣ ಆವರಿಸಿತು. ಅವನು ಜೋರಾಗಿಯೇ ನಗಲು ಆರಂಭಿಸಿದ್ದ. ಮಾಯಾ, ನೀನು ಇಲ್ಲಿಗೆ ಬರಬಾರದಿತ್ತು ಮಗಳೇ. ಸತ್ಯ ತಿಳಿದ ಮೇಲೆ ಯಾರ ಬದುಕಿದ್ದ ಉದಾಹರಣೆಯೂ ಇಲ್ಲಿಲ್ಲ. ದಯವಿಟ್ಟು ಈ ಕಥೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ಕಥೆಗಳನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಇದರಿಂದ ನನಗೂ ಪ್ರೋತ್ಸಾಹ ಸಿಗುತ್ತೆ. ಅವನು ಕಿರುಚಿದ್ದ. ಅವನ ಧ್ವನಿ ಈಗ ಪ್ರೇಮಿಯ ಧ್ವನಿಯಾಗಿರಲಿಲ್ಲ, ಬದಲಿಗೆ ಒಬ್ಬ ಬೇಟೆಗಾರನ ಧ್ವನಿಯಾಗಿತ್ತು. ಬಾತ್ರೂಮ್ನ ಒಳಗೆ ಉಸಿರು ಬಿಗಿ ಹಿಡಿದು ಕುಳಿತಿದ್ದ ಮಾಯಾಳಿಗೆ ವಿರಾಟ್ನ ಹೆಜ್ಜೆ ಸದ್ದುಗಳು ಹತ್ತಿರ ಬರುತ್ತಿರೋದು ಕೇಳಿಸ್ತು.
ವಿರಾಟ್ ಬಾತ್ರೂಮ್ ಬಾಗಿಲನ್ನ ಮೆಲ್ಲಗೆನೆ ತಟ್ತಾನೆ. ಟಪ್ 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 ಅಂತ. ಮಾಯಾ, ಬಾಗ್ಲು ತೆರೆ, ನಿನ್ನ ಪ್ರೀತಿಯ ವಿರಾಟ್ ಬಂದಿದ್ದೇನೆ. ನಿನಗೆ ಒಂದು ದೊಡ್ಡ ಸರ್ಪ್ರೈಸ್ ಅನ್ನ ತಂದಿದ್ದೇನೆ ಅಂತ ಹೇಳ್ತಾನೆ. ಮಾಯಾ ತನ್ನ ಕೈಯಲ್ಲಿದ್ದ ಮೊಬೈಲ್ನಿಂದ ಪೊಲೀಸರಿಗೆ ಫೋನ್ ಮಾಡೋಕೆ ಅಂತ ಹೋದ್ಲು. ಆದರೆ ಅಲ್ಲಿ ಸಿಗ್ನಲ್ಲೇ ಸಿರ್ಲಿಲ್ಲ. ವಿರಾಟ್ ಈಗಾಗಲೇ ಜಾಮರ್ ಆನ್ ಮಾಡಿದ್ದ. ಈಗ ಈ ಬೃಹತ್ ಬಂಗಲೆಯಲ್ಲಿ ಮಾಯಾ ಒಬ್ಬಳೆ. ಅವಳ ಮುಂದೆ ಇದ್ರೂ ಪ್ರೀತಿಯ ಮುಖವಾಡ ತೊಟ್ಟಿದ್ದ ಒಬ್ಬ ಕ್ರೂರ ರಾಕ್ಷಸನಾಗಿದ್ದ ಅಷ್ಟೆ. ಮಾಯಾ ಬಾತ್ರೂಮ್ನ ಕಿಟಕಿ ಮೂಲಕ ಹೊರಗೆ ನೋಡ್ತಾ ಇದ್ದಾಳೆ. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕೂಡ ನಿಂತಿದ್ದಾನೆ. ಅದು ಅಭಿಷೇಕ್ನಂತೆ ಕಾಣ್ತಾ ಇರಲಿಲ್ಲ. ಹಾಗಾದ್ರೆ ವಿರಾಟ್ನ ಹಿಂದೆ ಇರುವ ಅಸ್ಲಿ ಬಾಸ್ ಯಾರು? ಬಾತ್ರೂಮ್ ಬಾಗಿಲಿನ ಆಚೆ ವಿರಾಟ್ ನಿಂತಿದ್ದ. ಅವನು ಬಾಗಿಲು ತಟ್ಟುವ ಪ್ರತಿ ಸದ್ದು ಕೂಡ ಮಾಯಾಳ ಎದೆಗೆ ಸುತ್ತಿಗೆಯಿಂದ ಹೊಡೆದ ಹಾಗೆ ಕೇಳಿಸ್ತಾ ಇದೆ. ಕಿಟಕಿಯ ಹೊರಗೆ ಯಾರೋ ನಿಂತಿದ್ದಾರೆ ಎಂಬ ಅನುಮಾನ ಒಂದೆಡೆ ಆದ್ರೆ, ಬಾಗಿಲು ಆಚೆ ಪ್ರೀತಿಯ ನಾಟಕವಾಡಿದ ವಿರಾಟ್ ಕಾದು ನಿಂತಿದ್ದಾನೆ. ಮಾಯಾ, ಮಾಯಾ, ಬಾಗಿಲು ನೀನಾಗೆ ತೆಗಿತೀಯಾ ಅಥವಾ ನಾನೇ ಹೊಡಿಯಲ್ಲ? ವಿರಾಟ್ನ ಧ್ವನಿಯಲ್ಲಿ ಈಗ ಯಾವುದೇ ಮಮತೆ ಇರಲಿಲ್ಲ. ಅದು ಅಧಿಕಾರ ಚಲಾಯಿಸುವಂತಹ ಒಬ್ಬ ಕಿರಾತಕನ ಧ್ವನಿಯಾಗಿತ್ತು. ಮಾಯಾ ತಕ್ಷಣ ಚುರುಕಾದ್ಲು. ಅವಳಿಗೆ ಗೊತ್ತು, ಇಲ್ಲಿಂದ ಹೊರಗೆ ಹೋಗಲು ಕಿಟಕಿ ಒಂದೇ ದಾರಿ ಅಂತ. ಆದ್ರೆ ಕಿಟಕಿಯ ಹೊರಗೆ ನಿಂತಿರುವ ಆ ನಿಗೂಢವಾದ ವ್ಯಕ್ತಿ ಯಾರು ಅಂತ ಅವಳಿಗೆ ಗೊತ್ತಿಲ್ವಲ್ಲ. ಅವನು ಮಿತ್ರನೋ ಅಥವಾ ಶತ್ರುವೋ? ಬೇರೆ ದಾರಿ ಇಲ್ಲದಿದ್ದಾಗ ಅವಳು ಕಿಟಕಿಯ ಗಾಜನ್ನ ಮೆಲ್ಲಗೆ ಸರಿಸಿ ಹೊರಗೆ ನಡೆದ್ಲು. ಅಲ್ಲಿ ನಿಂತಿದ್ದ ವ್ಯಕ್ತಿ ಅವಳನ್ನ ಕಂಡು ಸುಮ್ಮನಿರುವಂತೆ ಸನ್ನೆ ಮಾಡಿದ್ದ. ಅದು ವಿರಾಟ್ನ ಕಾರು ಚಾಲಕ ರಾಮು ಆಗಿದ್ದ. ರಾಮು ವಿರಾಟ್ನ ಅತ್ಯಂತ ನಂಬಿಕಸ್ಥ ಆಳು ಎಂದು ಮಾಯಾ ಭಾವಿಸಿದ್ಲು. ಆದ್ರೆ ಅವನು ಈಗ ಅವಳಿಗೆ ಸಹಾಯ ಮಾಡಲು ಬಂದಿದ್ದಾನೆ ಎಂದು ಅವಳು ಊಹೆನೂ ಮಾಡಿರಲಿಲ್ಲ. ರಾಮು ಮೆಲ್ಲಗೆ ಪಿಸುಗುಟ್ಟಿದ್ದ. ಮಾಯಾ ಮೇಡಮ್, ಬೇಗ ಕೆಳಗಿಳಿರಿ. ಸಾಹೇಬರು ಈ ಮನೆಗೆ ನಿಮ್ಮನ್ನ ಕಾಪಾಡೋಕೆ ಕರ್ಕೊಂಡು ಬಂದಿಲ್ಲ, ನಿಮ್ಮನ್ನ ಬಂಧಿಸೋಕೆ, ಹಿಂಸೆ ಕೊಡೋಕೆ ಕರ್ಕೊಂಡು ಬಂದಿದ್ದಾರೆ. ನಿಮ್ಮ ಹಳೆಯ ಶತ್ರುತ್ವವನ್ನ ನಿಮ್ಮ ಮೇಲೆಯೇ ತೀರಿಸ್ಕೊಳ್ತಿದ್ದಾರೆ. ಮಾಯಾ ಎದುರುತ್ತಲೇ ಪೈಪನ್ನ ಹಿಡಿದು ಕೆಳಗೆ ಜಾರಿದ್ಲು. ಅಷ್ಟರಲ್ಲಿ ಬಾತ್ರೂಮ್ ಬಾಗಿಲು ಧಬಕ್ಕೆಂದು ಹೊಡೆದೇ ಹೋಯ್ತು. ವಿರಾಟ್ ಒಳಗೆ ನುಗ್ದಾಗ ಅಲ್ಲಿ ಯಾರೂ ಇರಲಿಲ್ಲ. ಕಿಟಕಿ ತೆರೆದಿರುವುದನ್ನ ಕಂಡ ಅವನು ಬಾಲ್ಕನಿಯಿಂದ ಹೊರಗೆ ನೋಡ್ತಾನೆ. ಕೆಳಗೆ ಮಾಯಾ ಮತ್ತು ರಾಮು ಕಾಡಿನ ಕಡೆಗೆ ಓಡುತ್ತಿರುವುದು ಅವನ ಕಣ್ಣಿಗೆ ಬೀಳುತ್ತೆ. ಇದನ್ನೆಲ್ಲ ನೋಡಿದಾಗ ಅವನಿಗೆ BP ಅನ್ನೋದು ಎಷ್ಟು ಹೆಚ್ಚಾಗುತ್ತೆ ಅಂದ್ರೆ ಆ ರಾಮುವನ್ನ ಒಂದೇ ಏಟಿಗೆ ಕೊಂದಾಕ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರುತ್ತೆ. ರಾಮು, ನಿನಗೆ ಎಷ್ಟು ಧೈರ್ಯವೇ? ನನ್ನನ್ನ ಎದುರಾಕೊಳ್ತೀಯಾ? ಅವಳನ್ನ ಕಾಪಾಡ್ತೀಯಾ ಎಂದು ವಿರಾಟ್ ಗರ್ಜಿಸಿದ್ದ. ಅವನು ತಕ್ಷಣ ತನ್ನ ಫೋನನ್ನು ಎತ್ಕೊಂಡು ಯಾರಿಗೋ ಆದೇಶ ನೀಡಿದ್ದ. ಶೂಟ್ ಅಟ್ ಸೈಟ್. ರಾಮುನ ಕೊಲ್ಲಲಿಕ್ಕೆ ಹಿಂದೆ ಮುಂದೆ ನೋಡಬೇಡಿ. ಆದರೆ ಮಾಯಾ ನನಗೆ ಜೀವಂತವಾಗಬೇಕು. ಮಾಯಾ ಮತ್ತು ರಾಮು ಕತ್ತಲೆಯ ಕಾಡಿನೊಳಗೆ ನುಗ್ಗಿದ್ದಾರೆ. ಹಿಂದಿಂದ ವಿರಾಟ್ನ ಭದ್ರತಾ ಸಿಬ್ಬಂದಿಗಳು ಫ್ಲಾಶ್ ಲೈಟ್ ಹಿಡಿದು ಇವರನ್ನ ಬೆನ್ನಡ್ತಿದ್ರು. ಮಳೆ ಸುರಿಯುತ್ತಿದ್ದರಿಂದ ದಾರಿ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಕಾಡಿನ ಹಾದಿಯಲ್ಲಿ ಓಡ್ತಿದ್ದಾಗ ಮಾಯಾ ಎಡವಿ ಕೆಳಗನೆ ಧಬಕ್ಕನೆ ಬಿದ್ದು ಬಿಡ್ತಾಳೆ. ಪಾಪ, ಈ ವ್ಯಕ್ತಿ ತನ್ನ ಪ್ರಾಣವನ್ನ ಲೆಕ್ಕಿಸದೆ ಆ ಮಾಯಾಳನ್ನ ರಕ್ಷಿಸೋಕೆ ಮುಂದಾದ. ಮೇಡಮ್, ದಯವಿಟ್ಟು ಎದ್ದೇಳಿ. ನಾವು ಇನ್ನೊಂದು ಕಿಲೋಮೀಟರ್ ಹೋದ್ರೆ ಅಲ್ಲಿ ಒಂದು ಹಳೆಯ ಚರ್ಚ್ ಸಿಗುತ್ತೆ. ಅಲ್ಲಿ ನೀವು ಸೇಫ್ ಆಗಿರಬಹುದು ಎಂದು ರಾಮು ಅವಳನ್ನ ಎಬ್ಬಿಸಲು ಹೋದ. ಧಬಕ್, ಒಂದು ಗುಂಡಿನ ಸದ್ದು ಇಡೀ ಕಾಡನ್ನೇ ನಡಗಿಸಿಬಿಡುತ್ತೆ. ರಾಮು ತನ್ನ ಭುಜದ ಮೇಲೆ ಕೈ ಇಟ್ಟುಕೊಂಡು ಚೀರಾಡ್ಬಿಟ್ಟ. ಅವನಿಗೆ ಗುಂಡು ತಗುಲಿತ್ತು. ರಾಮು ಎಂದು ಮಾಯಾ ಕಿರುಚಿದ್ಲು. ರಾಮು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಮೇಡಮ್, ನನ್ನನ್ನು ಬಿಡಿ, ನೀವು ಓಡಿ. ಆ ಚರ್ಚ್ನ ಪಾದ್ರಿ ಹತ್ತಿರ ಒಂದು ಹಳೆಯ ಸೀಕ್ರೆಟ್ ಬೋರ್ಡ್ ಇದೆ. ಅಲ್ಲಿ ನಿಮಗೆ ವಿರಾಟ್ನ ಅಸಲಿ ಮುಖವಾಡ ಗೊತ್ತಾಗ್ಬಿಡತ್ತೆ. ದಯವಿಟ್ಟು ಸಮಯವನ್ನ ವ್ಯರ್ಥ ಮಾಡಬೇಡಿ, ಹೋಗಿ ಮೇಡಮ್. ಮಾಯಾಳಿಗೆ ಏನು ಮಾಡಬೇಕೆಂದು ತೋಚಲೇ ಇಲ್ಲ. ಅವಳು ರಾಮುನ ಬಿಟ್ಟು ಹೋಗಲು ಇಷ್ಟನೂ ಪಡ್ಲಿಲ್ಲ. ಆದ್ರೆ ಇಂದಿನಿಂದ ವಿರಾಟ್ನ ಕ್ರೂರ ನಗು ಕೇಳಿಸ್ತಾ ಇತ್ತು. ಮಾಯಾ, ಎಲ್ಲಿಗೆ ಹೋಗ್ತೀಯಾ? ಈ ಕಾಡು ಕೂಡ ನಂದೆ. ನೀನು ಎಲ್ಲಿ ಹೋದ್ರೂ ಕೂಡ ನಿನ್ನ ಪ್ರಾಣವನ್ನ ಉಳಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇವತ್ತೇ ನಿನ್ನ ಕೊನೆಯ ದಿನ ಅಂತ ಚೀರಾಡ್ತಿದ್ದ.
ಮಾಯಾ ಕಣ್ಣೀರನ್ನ ಒರೆಸ್ಕೊಂಡು ಕತ್ತಲೆಯ ಕಾಡಿನೊಳಗೆ ಪ್ರಾಣ ಭಯದಿಂದ ಓಡೋಕೆ ಆರಂಭಿಸ್ತಾಳೆ. ದೂರದಲ್ಲಿ ಆ ಹಳೆಯ ಚರ್ಚ್ನ ಗೋಪುರ ಕಾಣ್ತಿತ್ತು. ಆದ್ರೆ ಅಷ್ಟ್ರಲ್ಲೇ ಅವಳ ಎದುರು ವಿರಾಟ್ನ ಕಾರ್ ಬಂದು ನಿಲ್ಲುತ್ತೆ. ಕಾರಿನ ಹೆಡ್ಲೈಟ್ ಬೆಳಕಿನಲ್ಲಿ ವಿರಾಟ್ ಮೆಲ್ಲನೆ ಕೆಳಗಿಳಿದು ಬಂದ. ಅವನ ಕೈಯಲ್ಲಿ ಒಂದು ಗನ್ ಇತ್ತು. ಆಟ ಮುಗೀತು ಮಾಯಾ, ನನ್ನನ್ನ ಪ್ರೀತಿಸ್ತೀಯಾ ಅಥವಾ ಸಾಯ್ತೀಯಾ ಅಂತ ಕೇಳುತ್ತಾ ಅವಳ ಹತ್ತಿರಾನೇ ಬರ್ತಾ ಇದ್ದ. ಮಾಯಾ ತನ್ನ ಪ್ರಾಣವನ್ನ ಉಳಿಸ್ಕೊಳ್ಳೋಕೆ ಏನ್ ಮಾಡ್ಬೋದು? ಮಾಯಾ ಈಗ ಏನ್ ಮಾಡ್ತಾಳೆ? ಅವಳನ್ನ ಉಳಿಸಲು ಯಾರಾದ್ರೂ ಬರ್ತಾರಾ? ಅಥವಾ ಆತನನ್ನ ಪ್ರೀತಿಸ್ತೀನಿ ಅಂತ ಒಪ್ಕೊತಾರಾ? ವಿರಾಟ್ನ ಈ ಕರಾಳ ಆಟಕ್ಕೆ ಅವಳು ಬಲಿ ಆಗ್ಬಿಡ್ತಾಳಾ? ನೋಡೋಣ ಮುಂದಿನ ಭಾಗದಲ್ಲಿ. ಆದಷ್ಟು ಬೇಗ ಮುಂದಿನ ಭಾಗ ಕೂಡ ಇವತ್ತೇ ಅಪ್ಲೋಡ್ ಆಗುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಭಾಗ ಇವತ್ತೇ ಅಪ್ಲೋಡ್ ಆಗುತ್ತೆ, ಮಿಸ್ ಮಾಡಬೇಡಿ, ಕಾಯ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ.